ಮಾರ್ನಿಂಗ್ ಟೈಮು ಟೀ ಕುಡಿಬಾರ್ದು, ಕಾಫಿ ಕುಡಿಬೇಕು. ರೆಸಾರ್ಟ್ಗೆ ಬಂದಿದ್ದೀವಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಇರುತ್ತೆ. ಫಸ್ಟ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಬಸ್ಸಲ್ಲಿ ಕೂತ್ಕೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಎಲ್ಲಿಗೆ ಏನು ಅಂತ ನಿಮ್ಗೆ ಆಲ್ರೆಡಿ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ. ಎಸ್, ಒನ್ ಡೇ ಔಟ್ ಹೋಗ್ತಾ ಇದ್ದೀವಿ ಟೀಮ್ ಜೊತೆ, ಆಫೀಸ್ ಫ್ರೆಂಡ್ಸ್ ಜೊತೆ. ಇವಾಗ ನಾನು ಒಬ್ಬಳೇ ಇರೋದು ಬಸ್ಸಲ್ಲಿ. ನೋಡಿ, ಯಾರು ಬಸ್ಸಲ್ಲಿಲ್ಲ, ನಾನು ಒಬ್ಬಳೇ ಇರೋದು. ಇಲ್ಲಿಂದನೇ ಅವರು ಗಾಡಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಇಲ್ಲಿ ನನ್ನನ್ನು ಒಬ್ಬರನ್ನ ಪಿಕಪ್ ಮಾಡ್ಕೊಂಡಿದ್ದಾರೆ. ಇನ್ನು 5 ಮಿನಿಟ್ಸಲ್ಲಿ ನನ್ನ ಫ್ರೆಂಡ್ ಜಾಯ್ನ್ ಆಗ್ತಾರೆ. ಸೊ ಇನ್ನೆಲ್ಲರೂ ಆಫೀಸ್ ಹತ್ರನೇ ಡೈರೆಕ್ಟ್ ಬರ್ತಾರೆ. ಬಸ್ ಫುಲ್ ಶೇಕ್ ಆಗ್ತಿದೆ, ಮಾತಾಡಲಿಕ್ಕೂ ವೀಡಿಯೋ ಮಾಡಲಿಕ್ಕೂ ಆಗ್ತಾ ಇಲ್ಲ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡ್ತಾನೆ ನೋಡಿ, ಸ್ಕಿಪ್ ಮಾಡ್ತಾನೆ ನೋಡಿ, ಓಕೆನಾ? ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಇನ್ನೂ ಬೆಳಕು ಸಹ ಆಗಿಲ್ಲ. ಇವಾಗ 5:15 ಇಲ್ಲಿಂದ ಹೊರಟಿದ್ದೀನಿ ನಾನು. ನೋಡೋಣ ಅಲ್ಲಿಗೆ ಹೋಗಿ ರೀಚ್ ಆಗೋಷ್ಟು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಆಫೀಸ್ ಹತ್ರನೇ ಎಲ್ಲರೂ ಬರ್ತಾರೆ. ಸೊ ಅಲ್ಲಿಂದ ಸ್ಟ್ರೈಟ್ ನಾವು ರೆಸಾರ್ಟ್ಗೆ ಹೋಗ್ತೀವಿ. ಬಸ್ಸು ನಿಜವಾಗ್ಲೂ ಮಾತಾಡೋಕ್ಕಾಗ್ತಿಲ್ಲ, ಅಷ್ಟು ಶೇಕ್ ಆಗ್ತಿದೆ, ಎತ್ತಾಗ್ತಿದ್ದಾರೆ. ನಾನು ಬೇರೆ ಬ್ಯಾಕ್ ಸೈಡಲ್ಲಿ ಬೇರೆ ಬಂದು ಕುತ್ಕೊಬಿಟ್ಟಿದ್ದೀನಿ ವಿಡಿಯೋ ಮಾಡಬೇಕು ಅಂತ. ಸೊ ನಾನಿವಾಗ ಮುಂದೆ ಹೋಗ್ತೀನಿ. ಹಾಗೇನೆ ಇನ್ನೇನು ನನ್ನ ಫ್ರೆಂಡ್ ಮನೆಯೂ ಸಿಕ್ತು, ಇನ್ನೇನು ಅವಳು ಬರ್ತಾಳೆ. ಅವಳು ಪಿಕಪ್ ಮಾಡಿಕೊಂಡು ಸ್ಟ್ರೈಟ್ ಆಫೀಸ್ ಹತ್ರ ಹೋಗ್ತಾ ಇದ್ದಾರೆ. ಇನ್ಯಾರು ಪಿಕಪ್ ಇಲ್ಲ, ಎಲ್ಲ ಆಫೀಸ್ ಹತ್ರನೇ ಬರ್ತಾರೆ. ಸೊ ಬನ್ನಿ ನೋಡೋಣ. ಅವಳು ಬಂದರೆ ನನ್ನ ಜೊತೆ ವಿಡಿಯೋಗೆ ಜಾಯಿನ್ ಮಾಡಿಸ್ಕೊತೀನಿ. ಇವಾಗ ನನ್ನ ಫ್ರೆಂಡು ಸಹ ಬಂದು ಜಾಯಿನ್ ಆದ್ಲು. ಇವಾಗ ಆಫೀಸ್ ಹತ್ರ ಹೋಗಿ ರೀಚ್ ಆಗಬೇಕು. ಹಾಯ್ ಭವನ. ಇವಾಗ ಆಫೀಸ್ ಹತ್ರ ಹೋಗಿ ರೀಚ್ ಆಗಬೇಕು. ಇನ್ನು ಇಲ್ಲಿ ಯಾರೂ ಇಲ್ಲ, ಇವಳೊಬ್ಬಳೇ ಪಿಕಪ್ ಮಾಡ್ಕೊಬೇಕಾಗಿತ್ತು. ಇನ್ನೆಲ್ಲ ಆಫೀಸ್ ಹತ್ರ ಹೋಗಿ ಪಿಕಪ್ ಮಾಡಿಕೊಂಡು ಡೈರೆಕ್ಟ್ ಅಲ್ಲಿಂದ ಹೊರಡೋದೇನೆ. ಸೊ ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡ್ತಾನೆ ನೋಡಿ, ಓಕೆನಾ? ಸೊ ಓಕೆ, ಬಾಯ್. ಬಾಯ್ ಏನಿಲ್ಲ, ಅಲ್ಲಿಗೆ ಹೋದ್ಮೇಲೆ ರೀಚ್ ಆದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಲ್ಲ ಬಂದರು, ಇವಾಗ ಹತ್ಕೊಂತಿದ್ದಾರೆ. ಡೋರ್ ಓಪನ್ ಮಾಡ್ತಾ ಇಲ್ಲ, ನಮ್ಮ ಡ್ರೈವರ್ ಒಳಗಡೆ ಕೂಡಾಕ್ಬಿಟ್ಟಿದ್ದಾರೆ. ಇವಾಗ ನೋಡಿ, ಪಾಪ ಏನಿಲ್ಲ, ನಮ್ಗೆ ಲಾಕ್ ಮಾಡಿದ್ದಾರೆ ಅಷ್ಟೇ. ಇಲ್ಲಿ ಎಲ್ಲ ಒಬ್ಬೊಬ್ಬರೇ ಬಂದು ಜಾಯಿನ್ ಆದರು. ಸೊ ಇಲ್ಲಿಂದ ನಾವು ಹೊರಡಬೇಕಷ್ಟೇ. ವಾಯ್ಸ್ ಓವರ್ ಎಂತೂ ಕೊಡ್ತಾ ಇದ್ದೀನಿ ಅಂದರೆ, ಬಸ್ಸಲ್ಲಿ ಸಾಂಗ್ಸ್ ಜಾಸ್ತಿನೇ ಇತ್ತು. ಸೊ ಕಾಪಿರೈಟ್ಸ್ ಆಗೋ ಚಾನ್ಸಸ್ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ್ಯಂಡ್ ನಾನೇ ಕೆಲವೊಂದು ಕಡೆ ಮ್ಯೂಸಿಕ್ನ ಆ್ಯಡ್ ಮಾಡಿದ್ದೀನಿ. ನಿಮಗೂ ಬೋರಿಂಗ್ ಆಗಬಾರ್ದಲ್ವಾ, ಬಿಕಾಸ್ ಅದು ಮ್ಯೂಟ್ ಮಾಡಿ ಹಾಗೆ ವಿಡಿಯೋ ಬಿಡೋದ್ರಿಂದ ಸೈಲೆಂಟ್ ಆಗಿರುತ್ತೆ. ಆ್ಯಂಡ್ ಅಲ್ಲಿನೂ ಅಷ್ಟೇ ಎಲ್ರಿಗೂ ಬೇಜಾರಾಗುತ್ತೆ. ನಾವು 2 hours ಜರ್ನಿ ಮಾಡೋದ್ರಿಂದ ಸಾಂಗ್ಸ್ ಇಲ್ಲ, ಏನೂ ಇಲ್ಲ ಅಂದರೆ ಯಾರಿಗೂ ಫೀಲೇ ಬರಲ್ಲ ನಾವು ಜರ್ನಿ ಮಾಡ್ತಿದ್ದೀವಿ ಅಂತ. ಸೊ ಅದಕ್ಕೋಸ್ಕರ ಸಾಂಗ್ಸ್ ಹಾಕಿದ್ರು. ಮುಂದೆ ನೋಡಿ ಡ್ಯಾನ್ಸ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ, ಓಕೆನಾ? ಬಂದಿದ್ದೀವಿ. ಟೀ ಬ್ರೇಕ್ ಅಲ್ಲ, ಕಾಫಿ ಬ್ರೇಕ್. ಟೀ ಬ್ರೇಕ್ ಅಲ್ಲ. ಬನ್ನಿ ನೀವೆಲ್ಲರೂ ಚಂದನ ಕಾಫಿ ಕೊಡಿಸ್ತಾರೆ. ನಾನೇ ಕೊಡಿಸಿದ್ದು, ಬನ್ನಿ ಬನ್ನಿ. ಇಲ್ಲ ನಮ್ಮ ಶಾಪ್, ಇವ್ರು ನಮ್ಮ ಬ್ಲಾಗರ್, ಆರ್ಗನೈಸರ್. ಏನ್ ಮಾಡ್ತಿದ್ಯಾ? ಇವರೆಲ್ಲ ನಮ್ಮ ಟೀಮ್ ಮೇಟ್ಸು.
ಕರೆಕ್ಟಾಗಿ ಕಾಫಿ ಕುಡಿತಿದ್ದೀವಿ, ಏನು ಪ್ರಾಬ್ಲಮ್ ಇಲ್ಲ. ಟೀ ಬ್ರೇಕ್, ಕಾಫಿ ಬ್ರೇಕ್, ಇಡೀ ಕಾಫಿನೇ ಕುಡಿತಾ ಇದ್ದೀವಿ. ಟೀ ಕುಡಿತೀವಿ. ಟೀ ಕಾಫಿ ಲವರ್ಸ್. ಮಾರ್ನಿಂಗ್ ಟೈಮು ಟೀ ಕುಡಿಬಾರ್ದು, ಕಾಫಿ ಕುಡಿಬೇಕು. ನೋಡಿ ಸಾಕಾ? ಇಲ್ಲಿ ಟೀ ಕಾಫಿ ಕುಡಿಯೋಕ್ಕೆ ಅಂತ ಬ್ರೇಕ್ ತೊಗೊಂಡ್ವಿ. ಅರ್ಧ ದಾರಿ ಕಂಪ್ಲೀಟ್ ಆಗಿತ್ತು ನಮ್ಮದು. ಆ್ಯಂಡ್ ಇಲ್ಲಿ ಟೀ ಕಾಫಿ ಎಲ್ಲ ಕುಡ್ಕೊಂಡು ಮತ್ತೆ ನಮ್ಮ ಟ್ರಾವೆಲ್ನ ಸ್ಟಾರ್ಟ್ ಮಾಡಿದ್ವಿ. ನಾವಿವಾಗ ರೆಸಾರ್ಟ್ ಬಂದ್ವಿ, ರೀಚ್ ಆದ್ವಿ. ಯಾವ ರೆಸಾರ್ಟ್ ಗೊತ್ತಾ? ಅವೆನಿಯಾ ರೆಸಾರ್ಟ್ ಅಡ್ವೆಂಚರ್. ನೋಡಿ ಅದೇನೆ. ಎಸ್ ಗಾಯ್ಸ್, ನಾವೆಲ್ಲ ಇವಾಗ ಅವೆನಿಯಾ ರೆಸಾರ್ಟ್ಗೆ ಬಂದಿದ್ದೀವಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಇರುತ್ತೆ. ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ, ಆಮೇಲೆ ನಮ್ದು ಎಲ್ಲ ಯಾವ ಥರ ಆ್ಯಕ್ಟಿವಿಟೀಸ್ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಆ್ಯಕ್ಟಿವಿಟೀಸ್ ನೋಡಿ, ನನ್ನ ಜೊತೆ ನೀವು ಎಂಜಾಯ್ ಮಾಡಿ. ಆ್ಯಂಡ್ ತುಂಬ ಎಂಟರ್ಟೈನ್ಮೆಂಟ್ ಇರುತ್ತೆ. ಕೊನೆ ತನಕ ವೀಡಿಯೋನ ಮಿಸ್ ಮಾಡ್ದೇ ನೋಡಿ, ಆಯಿತಾ? ಓಕೆನಾ? ಇವಾಗ ನಾವು ಟಿಫನ್ ಮಾಡ್ಕೋತೀವಿ. ಟಿಫನ್ ಮಾಡಿಕೊಂಡು ನೆಕ್ಸ್ಟು ಏನು ಆ್ಯಕ್ಟಿವಿಟೀಸ್ ಇದೆ ಅದಕ್ಕೆ ಹೋಗೋಣ, ಬನ್ನಿ. ಒಳಗಡೆ ಹೋಗೋಣ ಬನ್ನಿ. ಇವಾಗ ಹೊರಗಡೆ ಹೋಗ್ತಿದೀವಿ, ಇಲ್ಲಿ ಟಿಫನ್ ಮಾಡ್ಕೊಳ್ಳೋಣ. ಟಿಫನ್ ಮಾಡೋಣ ನೋಡಿ. ನಮ್ಗಿನ್ನ ಮುಂಚೆ ಬಂದ್ಬಿಟ್ಟು ಟಿಫನ್ ಮಾಡಕ್ಕೆ ಅಂತ ಹೋಗ್ತಿದ್ದಾಳೆ. ಡೈರೆಕ್ಟ್ ಟಿಫನ್ ಮಾಡಕ್ಕೆ ಬಂದ್ವಿ, ಬಸ್ ಇಳಿದ್ಬಿಟ್ಟು. ಎಸ್, ಈ ಥರ ಇದೆ.
सेवैयाँ पुलाव, इडली, वड़े, सांभर, चटनी, and eggs with bread and butter, and tea coffee. At the end, tea coffee. And be the reason someone smiled today. Thank you. Who wants eggs? ಬೇಡ ಬೇಡ ಮೊಟ್ಟೆ ತಿಂತಾನೆ ಮೊಟ್ಟೆ ತಿನ್ನಲ್ಲ ನೀನು ಟೀ ಕಾಫಿ ಟೀ ಮೂರು ಬಬಿತಾ ಟೀ ನಾಲ್ಕು ಇದಾದ್ಮೇಲೆ ಮಾಡಿಸ್ತಾರೆ ಟೀ ಟೀ ಹೌದಾ ಇದು ನಿಮಗೆ ಬೇಡ ಟಿಫನ್ಗೆ ಏನೇನಿದೆ ಗೊತ್ತಾ? ಸೊ ಶಾವಿಗೆ ಬಾತ್ ಇದೆ, ಕೇಸರಿ ಬಾತ್ ಇದೆ, ಆ್ಯಂಡ್ ಉದ್ದಿನ ವಡೆ, ಇದು ಇಡ್ಲಿ, ಆ್ಯಂಡ್ ಒಂದು ಎಗ್ ಇದೆ, ಸಾಂಬಾರ್, ಚಟ್ನಿ. ಸೊ ಇಷ್ಟು ನಮ್ಮದು ಬ್ರೇಕ್ಫಾಸ್ಟ್ ಇದೆ. ನೈಸ್ ನೈಸ್ ನೈಸ್. ಸೂಪರ್ ಸೂಪರ್. ಗಿಂಬಲ್. ಮೊಟ್ಟೆ ತಿನ್ನಲ್ಲ. ಬ್ರೆಡ್ ಜಾಮ್ ಇದೆ. ಬ್ರೆಡ್ ಜಾಮ್ ಅಂಡ್ ಬಟರ್. ಬ್ರೆಡ್ ಜಾಮ್ ಬಟರ್. ನಿನ್ನೆ ಏನೋ ಏನು గుద్దు పోయింది లేదు గుడ్డి దాకా పడుతుంది ಗಾಯ್ಸ್, ಇವಾಗ ನಮ್ದೆಲ್ಲ ಊಟ ಆಯಿತು. ಸೊ ಇವಾಗ ನೆಕ್ಸ್ಟ್ ಆ್ಯಕ್ಟಿವಿಟೀಸ್ ಇದೆ, ಅದಕ್ಕೆ ರೆಡಿ ಆಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇವಾಗ ಹೋಗಿ ಡ್ರೆಸ್ ಚೇಂಜ್ ಮಾಡೋಣ. ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನೆಕ್ಸ್ಟ್ ಆ್ಯಕ್ಟಿವಿಟೀಸ್ ಏನು ಅಂತ ನೋಡೋಣ. ಇವಾಗ ಊಟ ಆಯಿತು, ಊಟ ಚೆನ್ನಾಗಿತ್ತು, ಎಗ್ಗೆಲ್ಲ ಇತ್ತು. ಇವಾಗ ಟೀ ಎಲ್ಲ ಕುಡಿದು ಹೊರಟಿದ್ದೀವಿ. ಬನ್ನಿ ಹೋಗೋಣ. ಚೆನ್ನಾಗಿದೆ ವೆದರ್, ಯಾರ್ದು ಡಿಸ್ಟರ್ಬೆನ್ಸ್ ಇಲ್ಲ, ಫುಲ್ಲು ಗ್ರೀನರಿ ಇದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಇಲ್ಲೇ ಇದ್ಬಿಡೋಣ ಅನ್ನೋ ಥರ ಫೀಲ್ ಆಗ್ತಿದೆ. ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಬರ್ಬೋದು, ಎಷ್ಟು ಫ್ಯಾಮಿಲೀಸ್ ಎಲ್ಲ ಬರುತ್ತೆ. ರೆಸಾರ್ಟ್ ಹೇಗಿದೆ ಅಂತ ನೋಡ್ತಿದ್ದೀರಾ ಅಲ್ವಾ? ಸಖತ್ತಾಗಿದೆ. ಪರ್ಸ್ನಲಿ ನನಗಿಷ್ಟ ಆಯಿತು. ಆ ಎನ್ವೈರ್ನ್ಮೆಂಟ್ ಆಗಲಿ, ಆ ಗ್ರೀನರಿ ಆಗಲಿ ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆ ಆಗಲಿ, ಒಂದು ಫ್ರೆಂಡ್ಸ್ ಜೊತೆ ಆಗಲಿ ಬಂದರೆ ಒಂದೊಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಸ್ವಿಮ್ಮಿಂಗ್ ಪೂಲ್ ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ಬೋದು ಕೂಲಾಗೆ ಅಂತಲೇ ಹೇಳ್ಬೋದು. ಆ್ಯಂಡ್
ಈ ವಿಡಿಯೋನ ನಾನು ಇಲ್ಲಿಗೇ ಎಂಡ್ ಮಾಡ್ತೀನಿ. ಬಿಕಾಸ್ ಫುಲ್ಲು ಲೆಂತಿ ಆಗುತ್ತೆ, ನಿಮಗೂ ಬೋರ್ ಆಗಬಾರ್ದಲ್ವಾ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದೆ ಸೆಕೆಂಡ್ ಪಾರ್ಟ್ ಹಾಕ್ತೀನಿ, ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ. ಸೊ ಮಿಸ್ ಮಾಡ್ದೇ ಆ ವಿಡಿಯೋನ ನೋಡಿ, ಓಕೆನಾ. ವೆಯ್ಟ್ ಮಾಡ್ತಾಯಿರಿ ಆ ವಿಡಿಯೋಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.